ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ. ಯಾವ ಸರ್? ಇಲ್ಲ ಕೆಕೆರ. ಇಲಾಖೆಕೆರೆ. ಇದು ಡೈರಿ ಎಷ್ಟು ವರ್ಷ ನೀವು ಮಾಡ್ತೀರಿ ಸರ್? ಎಷ್ಟು ವರ್ಷ? ಒಂದು 8-9 ವರ್ಷ ಆಯ್ತು. 8-9 ವರ್ಷ ಆಯ್ತು ಸರ್. ಈಗ ಏನ್ ಸರ್ ಇದೆ ಇದ್ರ ಬಗ್ಗೆ, ಏನ್ ಅನ್ಸುತ್ತೆ ಡೈರಿ ಬಗ್ಗೆ, ಈ ಕಕ್ಕೇರಿ ಡೈರಿ ಬಗ್ಗೆ? ಡೈರಿ ಬಗ್ಗೆ ನಮ್ಗೆ ಅಷ್ಟೇನು ಇದಿಲ್ಲ, ಅಷ್ಟೇ ರೈತರಿಗೆಲ್ಲ ಅನುಕೂಲ ಆಗ್ತದೆ. ಎಲ್ಲ ರೈತರಿಗೆಲ್ಲ ಅನುಕೂಲ ಆಗ್ತದೆ. ಯಾವ ಊರಲ್ಲಿ ಮಾಡ್ತೀರಿ ಸರ್ ಇದೆಲ್ಲ? ಎಲ್ಲ ಮಂಜಾಪುರ, ಬಂದೊಡ್ಡಿ, ಮತ್ತೆ ಜಂಪರ್ ದೊಡ್ಡಿ, ಮಲ್ಮತ್ತರ್ ದೊಡ್ಡಿ, ಮತ್ತಿಲ್ಲ ಕೆಕೆರ ಅಂತ ಬರ್ತದೆ. ಅಲ್ಲೆಲ್ಲ ಈಗ 1 ಲೀಟರ್ ಏನ್ ರೇಟ್ ಕೊಡ್ತಿದ್ರಿ ಸರ್? 1 ಲೀಟರ್ಗೆ ಎಮ್ಮೆ ಹಾಲು 40 ರೂಪಾಯಿ ಕೊಡಕತ್ತೀವಿ. ಎಮ್ಮೆ ಹಾಲು 40 ರೂಪಾಯಿ ಕೊಡ್ತೀವಿ. ಮತ್ತೆ 5 ರೂಪಾಯಿ ಪ್ರೋತ್ಸಾಹಧನ ಅಂತ ಬರ್ತದೆ. 5 ರೂಪಾಯಿ ಪ್ರೋತ್ಸಾಹ. ಇದು ಆಕಳ ಜರ್ಸಿ ಅಂತ ಬರ್ತದೆ, ಅದಕ್ಕೆ ಏನ್ ರೇಟ್ ಆಗ್ತದೆ? ಅದಕ್ಕೆ 30 ರೂಪಾಯಿ ಕೊಡ್ತೀವಿ. 30 ರೂಪಾಯಿ. ಏನ್ ಫ್ಯಾಟ್ ಏನ ಬರ್ಬೇಕಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅವು ಫ್ಯಾಟ್ ಬರ್ಬೇಕು, ಮತ್ತ ಅವು ಹೆಚ್ಚು ಕಮ್ಮಿ ಆಗ್ತಿರ್ತಾವ, ಮತ್ತ ರೈತರಿಗೆ ತಿಳಿಯಂಗಿಲ್ಲ. ಹಿಂಗಾಗಿ ಮತ್ತೇನೋ ಒಂದು ಲೆಕ್ಕಕ್ಕೆ ಒಂದು ರೇಟ್ ಇದ್ ಮಾಡಿ ಸುಮ್ಮನೆ ರೇಟ್ ಮಾಡಿ 30 ರೂಪಾಯಿ ಮಿನಿಮಮ್ 30 ರೂಪಾಯಿ ಐತಿ. ಮತ್ತ ಅದಕ್ಕಿಂತ ಹೆಚ್ಚಿಗೆ ರೇಟ್ ಬೇಕಂದ್ರೆ ಮತ್ತೆ ಅವು ಫ್ಯಾಟ್ ಮ್ಯಾಗ ಕೊಡ್ಬೇಕು. ಫ್ಯಾಟ್ ಹೆಚ್ಚು ಮಾಡಿದ್ರೆ ಕೊಡಬೇಕು ಕೆಲವೊಂದಿಲ್ಲ. ಇದೇನ್ ಸರ್ ಮಾಪ್ ಇದೆ ಐತಲ್ಲ? ಇದೆ ಲೀಟರ್. ಇದೇನ್ ಸರ್ ಇದು? ಇದು 2 ಪಾಯಿಂಟ್ ಇದೆ. ಅಂದ್ರೆ ಅದು ಎಷ್ಟು 10 ಪಾಯಿಂಟ್ ಆದ್ರೆ 1 ಲೀಟರ್ ಅಲ್ಲ, ಅದ್ರ ಕಮ್ಮಿ ತಂದಿರ್ತಾರಲ್ಲ, ಇದು ಅರ್ಧ ಲೀಟರ್. ಇದಕ್ಕೆ ಅರ್ಧ ಲೀಟರ್. ಇದು 1 ಲೀಟರ್. ಇದು 1 ಲೀಟರ್. 1 ಲೀಟರ್ ಇಷ್ಟ ಆದ್ರೆ 1 ಲೀಟರ್, ಅರ್ಧ ಲೀಟರ್ ಎಕ್ಸ್ಟ್ರಾ ಉಳಿದು ಪಾಯಿಂಟ್ಸ್. ಇದು ಲ್ಯಾಕ್ಟೋಮೀಟರ್. ಇದು ಲ್ಯಾಕ್ಟೋಮೀಟರ್ ಚೆಕ್ ಮಾಡೋಣ. ಇದ್ರಾಗ ಹಾಲು ಈಗ ಹೆಂಗ್ ಗೊತ್ತಾಗ್ತದೆ ಯಾವ್ದು ಕರೆಕ್ಟ್? ಇದು ಡಿಗ್ರಿ ಇರ್ತಿಲ್ಲಿ, ಇದು 28 ಬರ್ಬೇಕು ಇರ್ತಲ್ಲ. ಇದು ಹಾಲಕ್ಕೆಲ್ಲ ಇದು ಲೆವೆಲ್ ಇಲ್ಲಿ ಎಲ್ಲಿ ಬಂದ್ ನಿಂದಿರ್ತ ಅಷ್ಟು ಪಾಯಿಂಟ್, ಮಿನಿಮಮ್ 28 ಹಿಂಗ್ ಬರ್ಬೇಕು. ಹಾಲು ಗಟ್ಟಿ ಹಾಲದ ಅಂತ. ಇದೇನ್ ಸರ್ ಇದು ಫ್ಯಾಟ್ ಚೆಕ್ ಮಾಡೋದು ಸರ್. ಫ್ಯಾಟ್ ಚೆಕ್ ಮಾಡೋಣ. ಫ್ಯಾಟ್ ಎಷ್ಟಿದೆ ಅಂತ ಅದ್ರ ಬಗ್ಗೆ ಯಾವ ಅಲ್ಲ 4 ಜನ ಸುಮಾರು ಎಷ್ಟು ಲೀಟರ್ ಕಲೆಕ್ಟ್ ಆಗ್ತದೆ ನಮ್ಮ ಕೆರೆ ಟೋಟಲ್? ಒಂದು 60-70 ಕಲೆಕ್ಟ್ ಆಗ್ತದೆ. ಮುಂಜಾನೆ 60-70, ಸಾಯಂಕಾಲ 60-70. ಅಂದ್ರೆ ಒಂದ್ ದಿನಕ್ಕೆ 100-100 ಪೇಮೆಂಟ್ ಎಲ್ಲ ಏನು ಚೆನ್ನಾಗಿ ಬರುತ್ತೆ ಸರ್ ರೈತರಿಗೆಲ್ಲ? ಬರ್ತದ, ಪೇಮೆಂಟ್ ಬರ್ತದ. ಸ್ವಲ್ಪ ಲೇಟ್ ಬರ್ತದೆ. DCC ಬ್ಯಾಂಕ್ ನ ತಗೋತೀವಿ, ಅವು ಲೇಟ್ ಬರ್ತಾ ಪರವಾಗಿಲ್ಲ. ಅಂದ್ರೆ ಪೇಮೆಂಟ್ ಮತ್ತೆ ಆಗ್ತದೆ. ನಿಮ್ಗೆ ಎಷ್ಟು ಸರ್ ಪೇಮೆಂಟ್ ಹೆಂಗಿದೆ? ನಮ್ಗೇನ್ ಪೇಮೆಂಟ್ ಇಲ್ಲ, ಲೀಟರ್ 1 ರೂಪಾಯಿ ಕೊಡ್ತಾರೆ. 2 ರೂಪಾಯಿ ಅಂತಾರಲ್ರಿ? 2 ರೂಪಾಯಿ ನೀವೇ ಕೊಡ್ಬೇಕು ನೋಡಿ. ಎಲ್ಲ ನಾನು ಕೇಳಿದೆ, ಎಲ್ಲ ಮುಗಿಸಿಲ್ಲ. ನೀವೇ ಕೊಡ್ರಿ, ಬೇಕಾದ್ರೆ ಅವ್ರು ಕೊಟ್ಟಿಲ್ಲ, ನೀವೇ ಕೊಡ್ರಿ. ಮೊದ್ಲ 80 ಪೈಸೆ ಇತ್ತು, ಈಗ 1 ರೂಪಾಯಿ ಮಾಡ್ಯಾರ. ಅದ ನಮ್ಮ ಕಡೆ ಕೊಡಂಗಿಲ್ಲ, ಅವು ಹಾಲಿನ ಬಿಲ್ನಾಗ ಕೊಡ್ತಾರ. ನಮಗೆ ಕಡೆ ಅಂತ ಏನಿಲ್ಲ. ಕೆಟ್ಟದ್ರೆ ಹೆಂಗ್ ಸರ್ ಇದೆಲ್ಲ? ಇದರಿಂದ ಕಳ್ಸಕ್ಕೆ ಕೆಡಲ್ಲ, ಇದಾಗ್ತಾವ. ಏನಾಗಲ್ಲ, ಸಮಸ್ಯೆ ಏನಾಗಲ್ಲ. ಸಮಸ್ಯೆ ಜಲ್ಲಿನ ಮುಡ್ತಾವ, ಹಾಲು ಕೆಟ್ಟಲ್ಲ. ಸಮಸ್ಯೆ ಏನಾಗಲ್ಲ. ಈ 9 ವರ್ಷ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತೀರಿ ಸರ್ ಇದರಲ್ಲಿ ಡೈರಿ ಕೆಲಸ ಮಾಡ್ತಿರ್ತೀವಿ? ಏನ್ ಅನ್ಸುತ್ತೆ? 9 ವರ್ಷ ಅಂತ ಪರೇನು ಅನ್ಸಿಲ್ಲ ನಮಗೆ. ಆದ್ರೆ ರೈತರ ಬಗ್ಗೆ, ರೈತರ ತಾಳ್ಮೆ ದೇವ್ರ ತಾಳ್ಮೆನ ಒಂದೇ ಅಂತ ಅನ್ಸ್ಬಿಟ್ಟಾರೆ. ಇನ್ನೊಂದು ರೈತರ ತಾಳ್ಮಷ್ಟು ಯಾರು ತಾಳ್ಮೆಗಿಲ್ಲ. ಯಾಕಪ್ಪ ಅಂದ್ರ ರೈತರ ಮೊದ್ಲು ನಾವೇನ ಕೇಳ್ತಿದ್ವಿ, ಫಂಕ್ಷನ್ ಕೇಳ್ತಿದ್ವಿ, ರೈತರ ದೇಶದ ಬೆನ್ನೆಲುಬು ಅಂತಿದ್ರ. ಆಕ್ಚುಲಿ ಗೊತ್ತಿದ್ದಿಲ್ಲ, ಇಲ್ಲಿ ಬಂದಾಗ ರೈತರ ಬಗ್ಗೆ ಅನುಭವ ಎಲ್ಲ ಗೊತ್ತಾಗಿದೆ. ರೈತರ ಅನ್ನೋದು ಒಂಥರ ಸುಡ್ಕೊಂಡ್ ತಿಂತಾರ ಆಯ್ತಲ್ಲ. ಹಂಗ ಸುಡ್ಕೊಂಡ್ ತಿನ್ನೋದಲ್ಲ, ಬೇರೆದಾಗ ಅವು ತಾಳ್ಮೆ ಶಕ್ತಿ ಐತಿ. ಈಗ PC ಓದೋದ್ ಹುಡುಗ ನಮ್ಗೆ ಎಷ್ಟ್ ಕೊಡ್ತೇಪ್ಪ ಅಂತ ಕೇಳ್ತಾರ. ಏನ SL ಕೆಲ್ಸಕ್ಕೆ ಹೋಗ್ತಿರ್ತಲ್ಲ, ನಿಮ್ಗೆ ಎಷ್ಟ್ ಕೊಡ್ತೀರಿ ಪಗಾರ ಅಂತ ಕೇಳ್ತಾರ. ಅದ್ರ ಮೇಲೆ ಡಿಪೆಂಡ್ ಇರ್ತಾರ. ರೈತರು ಅವ್ರೇನ್ ಎಷ್ಟಲ್ಲಿ ಕೊಡ್ಲಿ ಬಿಡ್ಲಿ, ಹಂಗೆ ಅವ್ರ ಮಾಡೋದ್ ಕೆಲಸ ಮಾಡ್ತಿರ್ತಾರ. ಅವ್ರ ಗ್ಯಾರಂಟಿ ಮ್ಯಾಗ ಇರಂಗಿಲ್ಲ. PC ಕಲ್ತ ಹುಡುಗ ಈಗ ಜಾಬ್ ಕೊಡ್ತೀವಿ ಬಾ ಅಂತ ಎಷ್ಟ್ ಕೊಡ್ತೀರಿ ಅಂತ ಫಸ್ಟ್ ಗ್ಯಾರಂಟಿ ಕೇಳ್ತಾರ. ರೈತರ ಹಂಗೇನ್ ಗ್ಯಾರಂಟಿ ಇಲ್ಲ.
ಅದೇ ಅವ್ರಿಗೆ ತಾಳ್ಮೆ ಶಕ್ತಿ ಇರುತ್ತೆ. ಇಲ್ಲ ಪರವಾಗಿಲ್ಲ. ಒಂದು ಈಗ ಡೈರಿಯಲ್ಲಿ ರೈತರಿಗೆ ನಿಖರವಾದ ಬೆಲೆ ಸಿಗ್ತಲ್ಲ ನನಗೆ. ಸಿಗ್ತದ, ನಿಖರ ಬೆಲೆ ಸಿಗ್ತದ ಹಂಗೇನಿಲ್ಲ, ಮತ್ತ ಅವ್ರು ತರೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಎಷ್ಟು ಲೀಟರ್ ಇರುತ್ತೆ ಸರ್ ಇದು 40 ಲೀಟರ್ ಇರುತ್ತೆ. 40 ಲೀಟರ್ ಅಂದ್ರೆ ದಿನಕ್ಕೆ ಇದೆಲ್ಲ ದೊಡ್ಡದಾಗಿದೆ, ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಗುತ್ತೆ. ದೊಡ್ಡದಾಯ್ತು.